ಸರ್ ಏನಿಲ್ಲ, ಸೋಮೇಶ್ವರ ಸ್ವಾಮಿಯ ತೆಪ್ಪೋತ್ಸವ ಇದೆ ನಾಳೆ ಸಂಜೆ. ಅದಕ್ಕೋಸ್ಕರ ಇಲ್ಲಿ ಅದನ್ನು ನನಗೆ ವಹಿಸೋರೆ, ನಮ್ಮ ಕಮಿಟಿಯವರೆಲ್ಲ ಸೇರಿ ನೀವೇ ಮಾಡಿಸ್ಬೇಕು ಅಂತ ಪ್ರತಿ ವರ್ಷ ಇನ್ನು ಮುಂದೆ ನಮ್ಮ ಕುಟುಂಬದವರಿಂದ ತೆಪ್ಪೋತ್ಸವ ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೆ ಅರೇಂಜ್ಮೆಂಟ್ ನೋಡೋಕೆ ಬಂದಿದ್ದು, ತೆಪ್ಪೋತ್ಸವದ ಅರೇಂಜ್ಮೆಂಟು ಅದೆಲ್ಲ ನೋಡಬೇಕಾಯ್ತಲ್ಲ, ಅದು ನೋಡೋಣ ಅಂತ ಬಂದಿದ್ದು. ಸ್ವಲ್ಪ ನೀರು ಇನ್ನು ಮುಂದಿನ ದಿವಸ ಸ್ವಲ್ಪ ಸರಿ ಮಾಡಬೇಕು, ಅದನ್ನು ಮಾಡೋಂಥ ಕೆಲಸ. ಗಿಜಡಿ ಸುತ್ತಮುತ್ತ ಕೂತ್ಕೊಳ್ಳೋಕ್ಕೆ ಪಾರ್ಕ್ ಟೈಪು ಅದೆಲ್ಲ ಮಾಡಬೇಕು ಅಂತ ಹೇಳಿದ್ದೀನಿ, ಅದನ್ನೆಲ್ಲ ಮಾಡಿಸ್ತೀವಿ ಇಲ್ಲಿ ಮುಂದಿನ ದಿವಸದಲ್ಲಿ. ಗುಂಡ್ತೋಪು ಒತ್ತುವರಿ ಎಲ್ಲ, ಗುಂಡ್ತೋಪು ಪೂರ ಒತ್ತುವರಿ ಆಗ್ಬಿಟ್ಟಿದೆ. ಒಂದಷ್ಟು ನಮ್ಮ ನಾಗರಾಜಣ್ಣಂದು ಸ್ನೇಹಿತ, ಒಂದಷ್ಟು ನಮ್ಮ ಜಯರಾಮಣ್ಣ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರದು, ಗುಡ್ಡೇಗೌಡರು ಎಲ್ಲ ಕೊಟ್ಬಿಟ್ಟು ಹೋಗ್ಬಿಟ್ಟವ್ರೆ ಎಲ್ಲ ಆಗಲೇ. ಇನ್ನು ಮುಂದೆ ಯಾರು ಕಟ್ಕೋಬೇಡಿ ಅಂತ ಮನವಿ ಮಾಡ್ತೀವಿ. ಗುಂಡ್ತೋಪಾಗಿರೋದ್ರಿಂದ ಯಾರು ಕಟ್ಕೊಂಡ್ರೆ ಅದನ್ನು ಡೆಮಲಿಷ್ ಮಾಡೋವಂಥ ಪರಿಸ್ಥಿತಿ ಆಯ್ತದೆ. ದಯಮಾಡಿ ಯಾರು ಕಟ್ಕೋಬೇಡಿ ಅಂತ ಮನವಿ ಮಾಡ್ತೀವಿ. ಕಟ್ಕೊಂಡ್ರೆ ಈಗ ಏನೈತೆ, ಈಗ ಎಷ್ಟೋ ಮನೆ ಅಷ್ಟೇ ಇರ್ಬೇಕು, ಇನ್ನು ಹೊಸ ಮನೆ ಕಟ್ಟೋಕ್ಕಾಗಲ್ಲ. ಇನ್ನು ಈಗ ಕ್ಲೋಸ್, ಪಾಯ ತೋಡ್ರೋ ಕ್ಲೋಸ್ ಮಾಡ್ತೀವಿ. ಯಾವ ಗುಂಡ್ತೋಪಲ್ಲಿ ಯಾರು ಪಾಯ ತೋಡೋಂಗೇ ಇಲ್ಲ. ಯಾರು ಏನು ಮನೆ ಕಟ್ಟೋ ಅಷ್ಟು ಮಾತ್ರ ಬಿಡ್ತೀವಿ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ಕ್ಲೋಸು. ಇನ್ನು ಯಾರು ಹಾಕಿದ್ರೆ ನಾಳೆ ಬಂದು ಎಲ್ಲ ಹೊಡ್ಕೊಂಡು ಹೋಯ್ತಾ ಇರ್ತಾರೆ ಪುರಸಭೆಯವರು. ಸರ್ ಅದನ್ನೇ ಹೇಳಿದ್ದೀನಿ, ಒಳಚರಂಡಿ ನೋಡಿ ಎಲ್ಲಿ ಏನು ಸಮಸ್ಯೆ ಅಂತ ಅವ್ನು ಇಂಜಿನಿಯರ್ ಕರ್ಕೊಂಬಂದು ತೋರಿಸು ಅಂತ ಹೇಳಿದ್ದೀನಿ. ಅದನ್ನು ಸರಿ ಮಾಡಿಸ್ತೀವಿ. ಈಗ ಈ ನೀರೇ ಅಲ್ಲಿ ಹೋಗೋದು, ನಮ್ಮ ಗೌರಮ್ಮನ ಕೆರೆ ಹತ್ರ ಹೋಯ್ತದಲ್ಲ, ಈ ನೀರೇ ಹೋಗೋದು. ಅದನ್ನು ಸರಿಯಾದ ರೀತಿಯಲ್ಲಿ ಡಿವಿಯೇಟ್ ಮಾಡಿ ಅಲ್ಲಿ ಬಿಡ್ತಕ್ಕಂಥ ಕೆಲಸ ಮಾಡ್ತೀವಿ ಈಗ.